ನೀವು ಓಟ್ಸ್ ತಿಂತಿದ್ದೀರಾ? ಹಾಗಾದರೆ ನೀವು ಡಯಟ್ ಮಾಡ್ತಾ ಇದ್ದೀರಾ? ಓಟ್ಸ್ ಎಲ್ಲ ತಿನ್ನಬಾರ್ದು, ಪ್ರೊಸೆಸ್ ಕಾರ್ನ್ಫ್ಲೇಕ್ಸ್ ಮಾತ್ರ ತಿನ್ಬೋದು. ಕುದುರೆಗಳಿಗೆ ಆಹಾರವಾಗಿ ನೀಡಲಾಗುವ ಈ ಓಟ್ಸ್ ಧಾನ್ಯ ನಮ್ಮ ಮನುಷ್ಯರಲ್ಲೂ ಕೂಡ ವರ್ಲ್ಡ್ ವೈಡ್ ಪಾಪ್ಯುಲರ್ ಆಗಿದೆ. ಫೈಬರ್, ಪ್ರೋಟೀನ್ಸ್, ವಿಟಮಿನ್ಸ್ ಮತ್ತು ಮಿನರಲ್ಸ್ ರಿಚ್ ಓಟ್ಸ್ ಇವತ್ತು ಭಾರತದ ಮ್ಯಾಕ್ಸಿಮಮ್ ಮನೆಗಳ ಕಿಚನ್ನಲ್ಲಿ ಇದ್ದೇ ಇರುತ್ತೆ. ಈಗ ಈವನ್ ಡಾಕ್ಟರ್ಸ್, ನ್ಯೂಟ್ರಿಷನಿಸ್ಟ್, ಡೈಟೇಷಿಯನ್ಸ್ ಕೂಡ ಈ ಓಟ್ಸ್ನ ತಿನ್ನಲು ರೆಕಮೆಂಡೇಶನ್ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಳ್ಳೆ ಕ್ವಾಲಿಟಿ ಓಟ್ಸ್ಗಳು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮತ್ತು ಫ್ರೀ ಆಫ್ ಇಂಪ್ಯೂರಿಟೀಸ್ ಇರೋ ಕಾರಣಕ್ಕೆ. ಇವತ್ತು ನಾವು ಈ ವಿಡಿಯೋನಲ್ಲಿ ಓಟ್ಸ್ ಅಂದರೆ ಏನು, ಎಷ್ಟು ವಿಧವಾದ ಓಟ್ಸ್ ಇದೆ, ಯಾವುದು ಬೆಸ್ಟ್ ಓಟ್ಸ್, 5 ಪ್ರಮುಖ ಕಾರಣಗಳು ನೀವು ಯಾಕೆ ಓಟ್ಸನ್ನು ಸೇವಿಸಬೇಕು ಹಾಗೂ ಯಾರು ಈ ಓಟ್ಸನ್ನು ಬ್ರೇಕ್ಫಾಸ್ಟ್ನಲ್ಲಿ ಸೇವಿಸಬಾರದು ಅಂತೆಲ್ಲ ತಿಳಿಯೋಣ. ಸೊ ಈ ವಿಡಿಯೋನ ಕಡೆವರೆಗೂ ನೋಡಿ. ಸ್ನೇಹಿತರೆ, ಹೇಗೆ ಗೋಧಿ, ಅಕ್ಕಿ, ನವಣೆ, ಸಿರಿಧಾನ್ಯ ಇದೆಯೋ ಹಾಗೆ ಓಟ್ಸ್ ಕೂಡ ಒಂದು ಧಾನ್ಯ. ಇದರ ಸೈಂಟಿಫಿಕ್ ಹೆಸರು ಅವೇನಾ ಸತಿವಾ. ಕನ್ನಡದಲ್ಲಿ ಇದನ್ನು ತೊಕ್ಕೆ ಗೋಧಿ ಎಂದು ಕರೆಯುತ್ತಾರೆ. ಇದು ಅರೌಂಡ್ 2000 BC ಮಿಡಲ್ ಈಸ್ಟ್ ಅಥವಾ ಮೆಡಿಟರೇನಿಯನ್ ಏರಿಯಾ ಸುತ್ತ ಗಿಡದ ರೂಪದಲ್ಲಿ ದೊರೆಯುತ್ತಿತ್ತು. ಓಟ್ಸ್ನ ಉತ್ಪಾದನೆಯಲ್ಲಿ ಕ್ಲೈಮೇಟ್ ಹಾಗೂ ಟೆಂಪರೇಚರ್ ತುಂಬ ಮುಖ್ಯ. ಈ ಕಾರಣಕ್ಕೆ ಓಟ್ಸನ್ನು ಟರ್ಕಿ, ಇರಾನ್, ಇರಾಕ್, ಸಿರಿಯಾ ಮತ್ತು ಈಜಿಪ್ಟ್ ದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ರಷ್ಯನ್ ಫೆಡರೇಷನ್ ಲಾರ್ಜೆಸ್ಟ್ ಓಟ್ಸ್ ಪ್ರೊಡ್ಯೂಸಿಂಗ್ ದೇಶವಾಗಿದೆ. ಸೆಕೆಂಡ್ ಲಾರ್ಜೆಸ್ಟ್ ಕೆನಡಾ ದೇಶ. ಇವಲ್ಲದೆ ಮೆಕ್ಸಿಕೋ, ಆಸ್ಟ್ರೇಲಿಯಾ, ಸೌತ್ ಅಮೇರಿಕಾ ಹಾಗೂ ಇಂಡಿಯಾದಲ್ಲೂ ಕೂಡ ಬೆಳೆಯುತ್ತಾರೆ. ಭಾರತದಲ್ಲಿ ಓಟ್ಸ್ ಮೇನ್ಲಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶನಲ್ಲಿ ಬೆಳೆಯುತ್ತಾರೆ. ಬನ್ನಿ ತಿಳಿಯೋಣ ಓಟ್ಸ್ನ ಹೇಗೆ ಉತ್ಪಾದನೆ ಮಾಡ್ತಾರೆ ಅಂತ. ಇದಕ್ಕೆ ಇರುವುದು ಒಂದೇ ರಾ ಮೆಟೀರಿಯಲ್, ಅದು ಓಟ್ಸ್ ಧಾನ್ಯ. ಓಟ್ಸ್ ಗ್ರಾಸ್ನ ಸಣ್ಣ ಧಾನ್ಯ ಇರುವಾಗಲೇ ಕಡಿಯಲಾಗುವುದು. ಓಟ್ಸ್ ಧಾನ್ಯ ಎಷ್ಟು ಸಣ್ಣದಾಗಿರುತ್ತೋ ಅಷ್ಟು ಪೌಷ್ಟಿಕಾಂಶದ ಮೌಲ್ಯ ಹೆಚ್ಚಿರುತ್ತೆ. ಸಣ್ಣ ಸಣ್ಣ ಧಾನ್ಯದಲ್ಲಿ ಸ್ಟಾರ್ಚ್ ಮತ್ತು ಪ್ರೋಟೀನ್ ಹೆಚ್ಚು ಇರುತ್ತೆ. ಓಟ್ಸ್ ಗ್ರಾಸ್ ತುಂಬ ದೊಡ್ಡದಾಗಿ ಬೆಳೆಯುವ ಮುನ್ನವೇ ಕಡಿಯಲಾಗುವುದು. ಇಲ್ಲ ಅಂದರೆ ಅವು ಯಾವುದಕ್ಕೂ ಪ್ರಯೋಜನವಿರೋದಿಲ್ಲ. ಇದರ ನಂತರ ಓಟ್ಸ್ನ ಆದಷ್ಟು ಬೇಗ ಬಿಡಿಸಲಾಗುವುದು. ಯಾಕಂದರೆ ಓಟ್ಸ್ ಧಾನ್ಯ ತುಂಬ ಬೇಗ ಕೆಟ್ಟು ಹೋಗುತ್ತೆ. ಇದರ ನಂತರ ಬರುವುದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಓಟ್ಸ್ ಮೇಯ್ನ್ ಆಗಿ 3 ವಿಧದಲ್ಲಿ ಬರುತ್ತೆ. ಬನ್ನಿ ಸ್ವಲ್ಪ ಡೀಪಾಗಿ ತಿಳಿಯೋಣ. ಓಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಲ್ಲಿ ಮೊದಲು ಓಟ್ ಗ್ರಾಸ್ನ ಫ್ಯಾಕ್ಟ್ರೀಸ್ಗೆ ತೊಗೊಂಡು ಹೋಗ್ತಾರೆ. ಅಲ್ಲಿ ಮೊದಲು ಹಲ್ಲಿಂಗ್ ಮಾಡ್ತಾರೆ, ಅಂದರೆ ಮೇಲಿನ ಸಿಪ್ಪೆಯನ್ನು ರಿಮೂವ್ ಮಾಡಲಾಗುತ್ತೆ. ಈ ಸಿಪ್ಪೆಯನ್ನು ಪ್ರಾಣಿಗಳಿಗೆ ಮೇವಾಗಿ ಬಳಸ್ತಾರೆ. ಇದರ ನಂತರ ದೊಡ್ಡ ದೊಡ್ಡ ಸ್ಟೀಲ್ ಬ್ಲೇಡ್ಸ್ನ ಸಹಾಯದಿಂದ ಚಿಕ್ಕ ಚಿಕ್ಕ ತುಂಡಾಗಿ ಮಾಡಲಾಗುವುದು. ಇದೇ ಸ್ಟೀಲ್ ಕಟ್ ಓಟ್ಸ್. ಇದರಲ್ಲಿ ಕಿಚಡಿ ಅಥವಾ ಪೊಂಗಲ್ನ ರುಚಿ ರುಚಿಯಾಗಿ ತಯಾರಿಸಬಹುದು. ಗೋಧಿ ನುಚ್ಚಿನ ಬದಲು ಇದನ್ನು ಉಪಯೋಗಿಸಬಹುದು. ಈ ಓಟ್ಸ್ ಧಾನ್ಯವನ್ನು ಸ್ಟೀಮ್ ಮಾಡಿ ಮಿಷಿನ್ ಅಲ್ಲಿ ಪ್ರೆಸ್ ಮಾಡಿ ಫ್ಲಾಟ್ ಮಾಡ್ತಾರೆ. ಈ ರೀತಿ ತಯಾರಿಸೋದು ರೋಲ್ಡ್ ಓಟ್ಸ್. ಇವು ಆಬ್ವಿಯಸ್ ಆಗಿ ಸಾಫ್ಟ್ ಆಗಿರುತ್ತೆ. ಇದನ್ನು ಸ್ಮೂತೀಸ್ ಮತ್ತು ಓಟ್ ಮೀಲ್ಸ್ ಮಾಡೋದಕ್ಕೆ ಬಳಸ್ತಾರೆ. ಲಾಸ್ಟ್ಲಿ ಈ ಓಟ್ಸ್ನ ಮಾಡುವ ಪ್ರೋಸೆಸ್ನಲ್ಲಿ ವೇಸ್ಟ್ ಆಗಿ ಹೊರಬರುವುದು ಓಟ್ ಫ್ಲೇಕ್ಸ್. ಇದಕ್ಕೆ ಸ್ವಲ್ಪ ಫ್ಲೇವರ್ಸ್ ಹಾಗೂ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ತಾರೆ. ಸೊ ಇದೇ ಇನ್ಸ್ಟೆಂಟ್ ಓಟ್ಸ್. ಇದು ಓಟ್ಸ್ನ ಪ್ರೋಸೆಸ್ಡ್ ಫಾರ್ಮ್. ಇದನ್ನು ತಿನ್ನಬೇಕಂದ್ರೆ ಸುಮ್ಮನೆ ಸ್ವಲ್ಪ ನೀರು ಬೆರೆಸಿದ್ರೆ ಸಾಕು, ನಿಮ್ಮ ಓಟ್ಸ್ ತಯಾರಾಗುತ್ತೆ. ಸೊ ಸ್ಟೀಲ್ ಕಟ್ ಓಟ್ಸ್, ಲೆಸ್ ಪ್ರೋಸೆಸ್ ಆ್ಯಂಡ್ ಇಟ್ಸ್ ಅ ಗುಡ್ ಆಪ್ಷನ್. Number 2 is rolled oats, another good option. Last, instant oats, most processed food and it's not recommended. ಈಗ ತಿಳಿಯೋಣ ನೀವು ಯಾಕೆ ಓಟ್ಸ್ ತಿನ್ನಬೇಕು ಅನ್ನೋ 5 ಪ್ರಮುಖ ಕಾರಣಗಳು. ಈಗ ಓಟ್ಸ್ ಒಂದು ಸೂಪರ್ ಹೀರೋ ಅನ್ಕೊಳ್ಳಿ. ಸೊ ಈ ಸೂಪರ್ ಹೀರೋನ ಮೊದಲ ಸೂಪರ್ ಪವರ್ ಬೀಟಾ ಗ್ಲೂಕನ್. ಇದನ್ನು ನೋಡೋದಾದರೆ ಎಲ್ಲ ಕಾಳುಗಳು ಮತ್ತು ಧಾನ್ಯಗಳಲ್ಲಿ ಫೈಬರ್ ಇದ್ದೇ ಇರುತ್ತೆ. ಬಟ್ ಓಟ್ಸ್ನಲ್ಲಿ ಇರೋ ಬೀಟಾ ಗ್ಲೂಕನ್ ಒಂದು ವಿಶಿಷ್ಟವಾದಂಥ ಫೈಬರ್.
ಈ ಫೈಬರ್ ಹೈಲಿ ವಾಟರ್ ಸಾಲ್ಯುಬಲ್. ಇದರ ಅರ್ಥ ಏನಂದರೆ, ನಾವು ಯಾವಾಗ ಓಟ್ಸ್ನ ತಿಂತೀವೋ ಇದು ಹೊಟ್ಟೆ ಒಳಗೆ ಹೋಗಿ ತುಂಬ ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಮತ್ತು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇದರಿಂದ ಹೊಟ್ಟೆ ಪೂರ್ತಿ ತುಂಬಿದಂತಾಗಿ ಫುಲ್ನೆಸ್ ಫೀಲ್ ಆಗುತ್ತೆ. ಇದರಿಂದ ಓವರ್ ಈಟಿಂಗ್ ಪ್ರಿವೆಂಟ್ ಆಗುತ್ತೆ. ನಾವು ಅಲ್ಟಿಮೇಟ್ ಆಗಿ ಕಮ್ಮಿ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತೀವಿ. ಬೀಟಾ ಗ್ಲೂಕನ್ ನೀರಿನ ಜೊತೆ ಸೇರಿ ಜೆಲ್ಲಿ ಸಬ್ಸ್ಟೆನ್ಸ್ ಅಂತೆ ಆಗುತ್ತೆ. ಇದರಿಂದ ಬೌಲ್ ಮೂಮೆಂಟ್ ಕೂಡ ರೆಗ್ಯುಲೇಟ್ ಆಗುತ್ತೆ. ಹೊಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದರಿಂದ ಬ್ಲೋಟಿಂಗ್ ಕೂಡ ದೂರ ಆಗುತ್ತೆ, ಕಾನ್ಸ್ಟಿಪೇಷನ್ ಪ್ರಿವೆಂಟ್ ಆಗುತ್ತೆ, ಗಟ್ ಹೆಲ್ತಿಯಾಗಿ ಇರುತ್ತೆ. ನಿಮಗೆ ಗೊತ್ತಾ, ಅಮೇರಿಕನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ ಸ್ಟಡಿಯ ಪ್ರಕಾರ ಬೀಟಾ ಗ್ಲೂಕನ್ ಫೈಬರ್ನ ಸೇವಿಸೋದ್ರಿಂದ ಬ್ಲಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಮತ್ತು ಹಾರ್ಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ತುಂಬ ಕಮ್ಮಿ ಧಾನ್ಯಗಳಲ್ಲಿ ಈ ಫೈಬರ್ ಪ್ರೆಸೆಂಟ್ ಆಗಿರುತ್ತೆ. ಓಟ್ಸ್ನ ಹೊರತುಪಡಿಸಿ ಬಾರ್ಲೆ ಕೂಡ ಒಂದು ಒಳ್ಳೆಯ ಸೋರ್ಸ್. ಓಟ್ಸ್ನ ಎರಡನೇ ಸೂಪರ್ ಪವರ್ ಏನಂದರೆ, ಇದು ನ್ಯೂಟ್ರಿಯೆಂಟ್ ಡೆನ್ಸ್ ಫುಡ್. ಅಂದರೆ ನ್ಯೂಟ್ರಿಯೆಂಟ್ಸ್ನ ಕಾನ್ಸಂಟ್ರೇಷನ್ ಕ್ಯಾಲರೀಸ್ಗಿಂತ ತುಂಬ ಜಾಸ್ತಿ ಇರುತ್ತೆ. ಓಟ್ಸ್ನ ಯಾಕೆ ನ್ಯೂಟ್ರಿಯೆಂಟ್ ಡೆನ್ಸ್ ಫುಡ್ ಅಂತ ಕರೀತಾರೆ ಅಂದರೆ, ಇದರಲ್ಲಿ ಫೈಬರ್, ಪ್ರೋಟೀನ್ಸ್ ಜೊತೆಗೆ ಐರನ್, ಮೆಗ್ನೀಷಿಯಮ್, ಜಿಂಕ್ನಂತಹ ತುಂಬ ಅದ್ಭುತವಾದ ನ್ಯೂಟ್ರಿಯೆಂಟ್ ಸೋರ್ಸಸ್ ಇರುತ್ತೆ. ಈಗ ಓಟ್ಸ್ನ ಬೇರೆ ಧಾನ್ಯಗಳ ಜೊತೆ ಕಂಪೇರ್ ಮಾಡಿ ನೋಡೋಣ. 30 ಗ್ರಾಮ್ ಓಟ್ಸ್ ವರ್ಸಸ್ 30 ಗ್ರಾಮ್ ವೀಟ್ ಫ್ಲೋರ್, 30 ಗ್ರಾಮ್ ರೈಸ್, 30 ಗ್ರಾಮ್ ಕಿನೋವಾ. ನೋಡಿ, ಓಟ್ಸ್ನಲ್ಲಿ ಪ್ರೋಟೀನ್ ಹೈಯರ್ ಸೈಡ್ನಲ್ಲಿದೆ, ಮಾಡರೇಟ್ನಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಇದರಲ್ಲಿ ಹೆಲ್ತಿ ಫ್ಯಾಟ್ ಕೂಡ ಸಾಕಷ್ಟಿದೆ, ಫೈಬರ್ ಹೆಚ್ಚಾಗಿದೆ ಮತ್ತು ಓಟ್ಸ್ನಲ್ಲಿ ಕ್ಯಾಲರೀಸ್ ಬೇರೆ ಧಾನ್ಯಗಳಿಗೆ ಕಂಪೇರ್ ಮಾಡಿದರೆ ಜಾಸ್ತಿನೇ ಇದೆ. ಅದಕ್ಕೆ ಇದನ್ನು ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ. ಬಟ್ ನಾನು ಹೇಳ್ದಾಗೆ ಬೀಟಾ ಗ್ಲೂಕನ್ ಫೈಬರ್ ಇರೋದ್ರಿಂದ ಈ ಓಟ್ಸ್ ಕಮ್ಮಿ ಕ್ವಾಂಟಿಟಿನಲ್ಲಿ ಕನ್ಸ್ಯೂಮ್ ಮಾಡಿದ್ರೂ ನಿಮಗೆ ತುಂಬ ಫುಲ್ನೆಸ್ ಫೀಲ್ ಕೊಡುತ್ತೆ. ಸೊ ಡೌಟೇ ಬೇಡ, ಓಟ್ಸ್ ಆರ್ ನ್ಯೂಟ್ರಿಯೆಂಟ್ ಡೆನ್ಸ್ ಫುಡ್. ಮತ್ತು ಇದನ್ನು ಕಮ್ಮಿ ಕ್ವಾಂಟಿಟಿನಲ್ಲಿ ಸೇವಿಸೋದ್ರಿಂದ ತುಂಬ ನ್ಯೂಟ್ರಿಯೆಂಟ್ಸ್ ನಿಮ್ಮ ಬಾಡಿಗೆ ಸಿಗುತ್ತೆ. ಇದರಿಂದ ಹೆಲ್ತಿ ವೇನಲ್ಲಿ ನೀವು ವೆಯ್ಟ್ ಲಾಸ್ ಕೂಡ ಮಾಡಬಹುದು. ನಮಗೆ ಯಾವಾಗಲೂ ಒಂದು ಕನ್ಸರ್ನ್ ಇರುತ್ತೆ, ನಮ್ಮ ದೇಹಕ್ಕೆ ಜಾಸ್ತಿ ಪ್ರೋಟೀನ್ ಸೇರಬೇಕು ಅಂದರೆ ಜಾಸ್ತಿ ಫುಡ್ ಕನ್ಸ್ಯೂಮ್ ಮಾಡಬೇಕೇನೋ ಅನ್ನೋದು. ಬಟ್ ಈ ತರಹದ ನ್ಯೂಟ್ರಿಯೆಂಟ್ ಡೆನ್ಸ್ ಫುಡ್ನ ಸಹಾಯದಿಂದ ಸ್ವಲ್ಪ ಕಮ್ಮಿ ಸೇವಿಸಿದ್ರೂ ನಿಮ್ಮ ದೇಹಕ್ಕೆ ಅವಶ್ಯಕವಿರುವ ಪ್ರೋಟೀನ್ಸ್ ಹಾಗೂ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ಸ್ನ ಪೂರೈಸ್ಕೊಳ್ಬೋದು. ಓಟ್ಸ್ ಅಲ್ಲದೆ ಕಿನೋವಾ ಮತ್ತು ಬ್ರೌನ್ ರೈಸ್ ಕೂಡ ನ್ಯೂಟ್ರಿಯೆಂಟ್ ಡೆನ್ಸ್ ಫುಡ್ ಆಗಿದೆ. ಇದರಿಂದ ಸ್ಕಿನ್ ಇಶ್ಯೂಸ್ ಕೂಡ ರಿಸಾಲ್ವ್ ಆಗುತ್ತೆ, ಸ್ಕಿನ್ ಹೆಲ್ತ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಓಟ್ಸ್ನ ಮತ್ತೊಂದು ಸೂಪರ್ ಪವರ್, ಓಟ್ಸ್ ಒಂದು ಗ್ಲೂಟನ್ ಫ್ರೀ ಧಾನ್ಯ. ಹೈ ಗ್ಲೂಟನ್ ಇರುವಂತಹ ಬ್ರೆಡ್ಸ್, ಪಾಸ್ತಾ ಮತ್ತು ಬೇಕ್ರಿ ಐಟಮ್ಸಲ್ಲಿ ರಿಫೈನ್ಡ್ ಕಾರ್ಬ್ಸ್, ರಿಫೈನ್ಡ್ ಶುಗರ್ ತುಂಬ ಹೆಚ್ಚು ಪ್ರಮಾಣದಲ್ಲಿರುತ್ತೆ. ಇದನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಎಕ್ಸಸ್ ವೆಯ್ಟ್ ಗೇನ್ ಆಗುತ್ತೆ. ನಿಮಗೆ ಗೊತ್ತಾ, 125% ಒಬೆಸಿಟಿಯ ಕಾರಣ ಹೈ ಗ್ಲೂಟನ್ ಇರುವಂತಹ ಪ್ರೋಸೆಸ್ಡ್ ಫುಡ್ಸ್. ಓಟ್ಸ್ ಗ್ಲೂಟನ್ ಫ್ರೀ ಆಗಿರೋದ್ರಿಂದ ಯಾರಿಗಾದರೂ ಗ್ಲೂಟನ್ ಅಲರ್ಜಿ ಇದ್ದರೆ ಮತ್ತು ಯಾರಿಗಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರೆ ಯಾವುದೇ ಯೋಚನೆ ಇಲ್ಲದೆ ಆರಾಮಾಗಿ ತಿನ್ನಬಹುದು. ಓಟ್ಸ್ನ ಹಿಟ್ಟು ಕೂಡ ಮಾರುಕಟ್ಟೆಯಲ್ಲಿ ದೊರೆಯುತ್ತೆ. ಓಟ್ಸಿಂದ ಬ್ರೆಡ್, ಕುಕೀಸ್, ಗ್ರನೋಲಾ ಬಾರ್ಸ್, ಮ್ಯೂಸಿಲಿನ ಕೂಡ ಮಾಡ್ಕೋಬಹುದು. ಓಟ್ಸ್ನ ಹೊರತುಪಡಿಸಿ ರೈಸ್, ಕಿನೋವಾ, ಮಿಲೆಟ್ಸ್ ಕೂಡ ಗ್ಲೂಟನ್ ಫ್ರೀ ಧಾನ್ಯಗಳು. ಈ ಎಲ್ಲ ಧಾನ್ಯಗಳು ಮೈದಾ ಹಿಟ್ಟಿನ ಆಲ್ಟರ್ನೇಟಿವ್ಸ್ ಆಗಿವೆ. ಓಟ್ಸ್ನ ಇನ್ನೊಂದು ಸೂಪರ್ ಪವರ್, ರೆಸಿಸ್ಟೆನ್ಸ್ ಸ್ಟಾರ್ಚ್. ಈ ರೆಸಿಸ್ಟೆನ್ಸ್ ಸ್ಟಾರ್ಚ್ ಯಾವ ಥರ ಸ್ಟಾರ್ಚ್ ಅಂದರೆ ಹ್ಯೂಮನ್ ಬಾಡಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇದು ಗಟ್ ಬ್ಯಾಕ್ಟೀರಿಯಾ ಜೊತೆ ಮಿಕ್ಸ್ ಆಗಿ ಫರ್ಮೆಂಟ್ ಆಗುತ್ತೆ ಮತ್ತು ಫ್ಯಾಟಿ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ನಮ್ಮ ಗಟ್ಗೆ ತುಂಬ ಒಳ್ಳೆಯದು. ನಮ್ಮ ಗಟ್ ಹಾಗೂ ಕೋಲನ್ನ ಹೆಲ್ದಿಯಾಗಿ ಇಡುತ್ತೆ, ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಡಯಾಬಿಟೀಸ್ನ ಪ್ರಿವೆಂಟ್ ಮಾಡುತ್ತೆ. ರೆಸಿಸ್ಟೆನ್ಸ್ ಸ್ಟಾರ್ಚ್ ಬಾಳೆಕಾಯಿ, ಕಾಳುಗಳು, ಆಲೂಗಡ್ಡೆ ಮತ್ತು ರೈಸಲ್ಲಿ ಕೂಡ ಇರುತ್ತೆ. ಓಟ್ಸಿಂದ ರೆಸಿಸ್ಟೆನ್ಸ್ ಸ್ಟಾರ್ಚ್ ಬೇಕು ಅಂದರೆ ಇದನ್ನು ಓವರ್ನೈಟ್ ಸೋಕ್ ಮಾಡಿ ಇಡಬೇಕು. ಬಟ್ ಓವರ್ನೈಟ್ ಇಟ್ಟಿರೋ ಓಟ್ಸ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನಲ್ಲಿ ಸೇವಿಸ್ಬೋದಾ ಇಲ್ವಾ ಅಂತ ನಾವು ಈ ವಿಡಿಯೋನ ಕೊನೆಯಲ್ಲಿ ನೋಡೋಣ. ಓಟ್ಸ್ನ ಮತ್ತೊಂದು ಸೂಪರ್ ಪವರ್ ಅದರ ವರ್ಸಿಟ್ಯಾಲಿಟಿ.
ಓಟ್ಸ್ ಆರ್ ಸೂಪರ್ ವರ್ಸಟೈಲ್. ಓಟ್ಸ್ನ ಸ್ವೀಟಾಗಿ ಅಥವಾ ಸಾಲ್ಟ್ ಆಗಿ ಕೂಡ ಸೇವಿಸ್ಬೋದು. ಓಟ್ಸ್ನಲ್ಲಿ ಮಾಡೋ ಅಂತಹ ಎಷ್ಟು ರೆಸಿಪೀಸ್ ಇದೆ ಅಂದರೆ ನೀವೇನಾದರೂ 1 ತಿಂಗಳು ಪೂರ್ತಿ ದಿನ ಓಟ್ಸ್ ತಿನ್ನಬೇಕು ಅಂದರೂ ಡೈಲಿ ಹೊಸ ಹೊಸ ವೆರೈಟಿ ಡಿಶಸ್ನ ಟ್ರೈ ಮಾಡ್ಬೋದು. ಇದರ ಟೆಕ್ಸ್ಚರ್ ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಇದನ್ನು ತಿನ್ನಬಹುದು. ಇದು ತುಂಬ ಕಡಿಮೆ ಸಮಯದಲ್ಲಿ ತಯಾರಿಸ್ಬೋದು. ಯಾರಿಗಾದರೂ ಕುಕ್ಕಿಂಗ್ ಬರೋದಿಲ್ಲ, ಇಲ್ಲ PG ಅಥವಾ ಹಾಸ್ಟೆಲಲ್ಲಿ ಇರೋರು ಕೂಡ ಓಟ್ ಮೀಲ್ಸ್ ಅಥವಾ ಓಟ್ ಸ್ಮೂತೀಸ್ನ ಮಾಡಿ ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಇದು ಮಾರ್ಕೆಟ್ನಲ್ಲಿ ಈಸಿಯಾಗಿ ದೊರೆಯುತ್ತೆ. ಆದರೆ ಸರಿಯಾಗಿ ಪರೀಕ್ಷಿಸಿ ಒಳ್ಳೆ ಕ್ವಾಲಿಟಿ ರೋಲ್ಡ್ ಓಟ್ಸ್ನ ಪರ್ಚೇಸ್ ಮಾಡಿ. ಓಟ್ಸ್ಗಿಂತ ವರ್ಸಟೈಲ್ ಧಾನ್ಯ ಇರೋದಕ್ಕೆ ಸಾಧ್ಯನೇ ಇಲ್ಲ. ಓಟ್ಸ್ನಲ್ಲಿ ಸಿಗುವ ಈ ಎಲ್ಲ ಬೆನಿಫಿಟ್ಸ್ ಬೇರೆ ಯಾವುದೇ ಧಾನ್ಯದಲ್ಲೂ ಸಿಗೋದಿಲ್ಲ. ಬಟ್ ಓಟ್ಸ್ನ ಬ್ರೇಕ್ಫಾಸ್ಟಲ್ಲಿ ತಿನ್ನೋಕೆ ರೆಕಮೆಂಡ್ ಮಾಡಲಾಗುತ್ತೆ. ಆದರೆ ಕೆಲವರಿಗೆ ಈ ಓಟ್ಸ್ ತಿಂದಾಗ ನಿದ್ದೆ ಜಾಸ್ತಿ ಬರುತ್ತೆ. ಯಾಕಂದರೆ ಓಟ್ಸಲ್ಲಿ ವಿಟಮಿನ್ B6, ಟ್ರಿಪ್ಟೋಫಾನ್ ಆ್ಯಸಿಡ್ ಇರೋ ಕಾರಣ ಇವು ನಮ್ಮ ಬಾಡಿಯಲ್ಲಿ ಹೋಗಿ ಮೆಲಾಟೋನಿನ್ ಪ್ರೊಡ್ಯೂಸ್ ಮಾಡುತ್ತೆ. ಮೆಲಾಟೋನಿನ್ ಒಂದು ಸ್ಲೀಪ್ ಹಾರ್ಮೋನ್. ಇದರಿಂದ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಮತ್ತು ನಿದ್ದೆ ಚೆನ್ನಾಗಿ ಬರುತ್ತೆ. ಬಟ್ ಇದರ ಅರ್ಥ ನೀವು ಬ್ರೇಕ್ಫಾಸ್ಟಲ್ಲಿ ಓಟ್ಸ್ ತಿನ್ನಬಾರ್ದು ಅಂತಲ್ಲ. ಯಾಕಂದರೆ ಎಲ್ಲರ ಬಾಡಿ ಡಿಫ್ರೆಂಟ್ ಆಗಿರುತ್ತೆ. ಕೆಲವರಿಗೆ ಕಾರ್ಬ್ಸ್ ತಿಂದ ನಂತರ ನಿದ್ದೆ ಬರುತ್ತೆ. ಇದನ್ನು ಕಾರ್ಬ್ ಕೋಮಾ ಅಂತ ಕರೀತಾರೆ ಅಥವಾ ಫುಡ್ ಕೋಮಾ ಅಂತಲೂ ಕರೀತಾರೆ. ದೇರ್ ಆರ್ ಕಾಂಬಿನೇಷನ್ ಫುಡ್ ದಟ್ ಲೀಡ್ಸ್ ಟು ಫುಡ್ ಕೋಮಾ. ಲೈಕ್ ಕೆಲವರಿಗೆ ರೈಸ್ ತಿನ್ನೋದ್ರಿಂದ ನಿದ್ದೆ ಬರಲ್ಲ, ಆದರೆ ಅನ್ನ ಬೇಳೆ ಸಾರು ಮೊಸರನ್ನ ತಿನ್ನೋದ್ರಿಂದ ನಿದ್ದೆ ಬರುತ್ತೆ. ಕೆಲವರಿಗೆ ದೋಸೆ ಇಡ್ಲಿ ತಿನ್ನೋದ್ರಿಂದನೂ ನಿದ್ದೆ ಬರುತ್ತೆ. ತಿನ್ನುವ ಕ್ವಾಂಟಿಟಿ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ. ಸೊ ಯಾರಿಗಾದ್ರೂ ಬ್ರೇಕ್ಫಾಸ್ಟಲ್ಲಿ ಓಟ್ಸ್ ತಿಂದಮೇಲೆ ಡ್ರೌಸಿನೆಸ್ ಅಥವಾ ಲೆಥಾರ್ಜಿಕ್ ಫೀಲ್ ಆದರೆ, ನಿದ್ದೆ ಬಂದರೆ ನೀವು ಬೇರೆ ಯಾವುದಾದ್ರೂ ಧಾನ್ಯನ ಸೇವಿಸ್ಬೋದು. ನೀವು ಓಟ್ಸ್ನ ಡಿನ್ನರಲ್ಲಿ ತಿನ್ಬೋದು, ಯಾಕಂದರೆ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಭಾರತದಲ್ಲಿ ಓಟ್ಸ್ನ ಡಿಮ್ಯಾಂಡ್ ಈ ನಡುವೆ ಹೆಚ್ಚಾಗಿರುವ ಕಾರಣ ಓಟ್ಸ್ ಬೇರೆ ಧಾನ್ಯಗಳಿಗಿಂತ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಈಗ ನಿಮ್ಮೆಲ್ಲರಿಗೂ ಓಟ್ಸ್ನ ಬಗ್ಗೆ ತಿಳಿತು ಅಲ್ವಾ? ಇದು ಎಷ್ಟು ಅದ್ಭುತವಾದ ಧಾನ್ಯ ಅಂತ. ಈ ಓಟ್ಸ್ನ ಬಳಸಿ ತಯಾರಿಸೋ ವಿವಿಧ ರೆಸಿಪೀಸ್ಗಳು ನಮ್ಮ ಚಾನಲ್ನಲ್ಲಿ ಲಭ್ಯವಿರುತ್ತೆ. ಸೊ ಎಲ್ಲರೂ ಈ ಉಪಯುಕ್ತ ಮಾಹಿತಿ ಇರೋ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.